ಸ್ನೇಹಿತರೆ ನಮಸ್ಕಾರ, ಶುಭೋದಯ. ನಮಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ನಮ್ಮ ಓನರು ಗುರು ಅಂಕಲ್ ಭಾಗ್ಯ ಆಂಟಿ ಮನೆಗೆ ಇವತ್ತು ಮದ್ದೂರಮ್ಮ ಬಂದದೆ. ಆ ಮದ್ದೂರಮ್ಮನ ಪೂಜಿಸಿ ಆ ತಾಯಿನ ಮನೆ ಒಳಗಡೆ ಆರತಿ ಕೊಟ್ಟು ಎಲ್ಲರಿಗೂ ರಸಾಯನ ಹಂಚಿ ಒಂದು ಪುಣ್ಯದ ಕಾರ್ಯ, ದೇವರನ್ನು ನಾವು ನಮ್ಮ ಮನೆಗೆ ಕರೆಸಿ ಪೂಜೆ ಮಾಡಿದವನು ಭಕ್ತಿಭಾವ ಮೆರೆತಕ್ಕಂಥ ಒಂದು ಸನ್ನಿವೇಶ. ಅದೊಂದು ಪುಟ್ಟ ವಿಡಿಯೋ ಹಾಕ್ತೀನಿ ನೋಡಿ ಸ್ನೇಹಿತರೆ, ಹೇಗಿರುತ್ತೆ ಅಂತ ಒಂದು ಕಮೆಂಟ್ ಕೂಡ ಮಾಡಿ. ಆ ತಾಯಿ ಪಾದಕ್ಕೆ ನೀರು ಹಾಕಿ ಅರಿಶಿನ ಕುಂಕುಮ ಹಾಕಿ ಆ ತಾಯಿನ ಒಳಗಡೆ ಬರ್ತಕ್ಕಂಥ ಆವಾಹನೆ ಮಾಡ್ತಕ್ಕಂಥ ಸನ್ನಿವೇಶ. ಆ ತಾಯಿಗೆ ಮದ್ದೂರಮ್ಮಂಗೆ ಪೂಜೆ ಮಾಡ್ತಕ್ಕಂಥ ಸನ್ನಿವೇಶ ಇದು. ಈ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಈಗ ಪಕ್ಕದ ಮನೆಗೆ ಪೂಜೆಗೆ ಹೋಗ್ತಕ್ಕಂಥದ್ದು. ಹಾಗೆ ಮನೆಯಲ್ಲಿ ಪೂಜೆ ಮಾಡಿಸ್ಕೊಂಡು ಆ ತಾಯಿ ಮುಂದುವರಿತಾಳೆ ನೋಡಿ. ಆ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಈಗ ಬೇರೆ ಮನೆ ಹತ್ತ ಆ ತಾಯಿ ಮದ್ದೂರಮ್ಮ ಸಾಕ್ತಕ್ಕಂಥದ್ದು. ಈಗ ತಾಯಿ ಹೇಗೆ ನೋಡ್ತಾ ಇದ್ದೀರೋ ಈಗ ತಾಯಿ ಬರ್ತಾಳೆ ನೋಡಿ. ಆ ತಾಯಿ ಬಂದು ಈಗ ಬೇರೆ ಮನೆಯಲ್ಲಿ ಪೂಜೆ ಮಾಡಿಸ್ಕೊಳ್ಳೋಕ್ಕೆ ಆ ತಾಯಿ ಹೋಗ್ತಿದ್ದಾಳೆ. ಅವ್ರ ಮನೆಯಲ್ಲಿ ಅವ್ರು ಪೂಜೆ ಮಾಡಿ ಆ ತಾಯಿ ಆಶೀರ್ವಾದ ಮಾಡ್ತಕ್ಕಂಥದ್ದು ಇದು ಒಂದು ವಾಡಿಕೆ, ಒಂದು ಪದ್ಧತಿ, ಅವರ ನಂಬಿಕೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಆ ತಾಯಿ ಮದ್ದೂರಮ್ಮನ ಮನೆಯೊಳಗೆ ಕರೆಸಿ ಪೂಜೆ ಮಾಡಿ ಆರತಿ ಕೊಟ್ಟು ಆ ತಾಯಿ ಆಶೀರ್ವಾದ ಮಾಡಿಸ್ಕೊಂಡಿರ್ತಕ್ಕಂಥ ಒಂದು ಸನ್ನಿವೇಶ ನೋಡಿದ್ರಿ. ಇದೇ ರೀತಿ ಇಡೀ ಮದ್ದೂರಲ್ಲಿ ಇದೇ ರೀತಿ ಮನೆಗೂ ತಾಯಿ ಹೋಗಿ ಆಶೀರ್ವಾದ ಮಾಡ್ತಕ್ಕಂಥ ಒಂದು ಕಾರ್ಯ ಮಾಡ್ತಾಳೆ. ಆ ತಾಯಿಯಿಂದ ನಾವು ಆಶೀರ್ವಾದ ಪಡೆದು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಅದನ್ನು ಹೊರಗೆ ಹಾಕ್ತಕ್ಕಂಥ ಕೆಲಸನ ಆ ತಾಯಿ ಕೂಡ ಮಾಡ್ತಾಳೆ. ಇಂಥ ಶುಭ ಕಾರ್ಯ ಮಾಡೋದರಿಂದ ಮನೆಯಲ್ಲಿ ಕೆಟ್ಟೋದು ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ, ಒಳ್ಳೆತನ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಭಕ್ತಿ ಇರೋ ಕಡೆ ಕೆಟ್ಟತನ ಇರಲ್ಲ. ಆ ಕೆಟ್ಟತನ ಇರಬಾರ್ದು ಅಂದರೆ ಒಂದು ಭಕ್ತಿ, ಒಂದು ಪ್ರೀತಿ ಅಂತಕ್ಕಂಥದ್ದು, ಭಯ ಅಂತಕ್ಕಂಥದ್ದು ಇದ್ದರೆ ನಮ್ಮೆಲ್ಲರಿಗೂ ಶ್ರೇಯಸ್ಸು. ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಹೇಗಿತ್ತು ವಿಡಿಯೋ ಅಂತ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.